ಆರಾಧನೆ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇನೆ. ನೀವು ಕೇಳಿರ್ಬೋದು, ನಂಬಿದವ್ರಿಗೆ ಇಂಬೆ ಕೊಡುವ ದೈವ ಅಂತ ಹೇಳ್ತಾರೆ ಕೊರಗಜ್ಜನ. ಅವರು ಬೆಳೆದು ಬಂದ ಆದಿ, ಅವರು ಕಷ್ಟದಲ್ಲೇ ಬಂದವರು, ಕಣ್ಣೀರಲ್ಲೇ ಬೆಳೆದವರು. ಹಾಗಾಗಿ ಅಂದರೆ ಈಗ ಕಷ್ಟದಲ್ಲಿರುವವರು ಅಂದರೆ ತಂದೆ ತಾಯಿ ಇಲ್ಲದವರು, ಅಲ್ಲಿ ಅವರು ಇವರ ಮನೆಯಲ್ಲಿ ಕೆಲಸ ಮಾಡಿ ಹಾಗೆ ಬೆಳೆದು ಬಂದವರು ಅಜ್ಜ, ಬೆಳೆದು ಬಂದಂಥ ಅಜ್ಜ ಅವರು ಬೈದತಿ ಅಮ್ಮನ ಹತ್ರ ಬೆಳೀತಾರೆ. ಅವರು ಆ ಜಾಗದಲ್ಲಿ ಬೆಳೆಯೋದು ಹೇಗೆ ಅಂದರೆ ಗಂಜಿ ಊಟ ಮಾಡೋದು, ಆ ಉಪ್ಪಿನಕಾಯಿ ಮತ್ತು ಈ ಶೇಂದಿ ಅಂತ ಹೇಳ್ತೇವಲ್ಲ, ನಮ್ಮ ಮಂಗಳೂರಿನ ಕಡೆ ಹೆಚ್ಚಾಗಿ ಇದು ಮಾಡ್ತಾರೆ ಶೇಂದಿ ಅಂತ ಹೇಳಿ, ಅದು ಎಲಡಿಕೆ, ಈ ಥರವೇ ತಿಂದು ಬೆಳೆದವರು ಅವರು. ಊಟ ಇಲ್ಲದ ಸಂದರ್ಭದಲ್ಲಿ ಚಕ್ಕುಲಿ, ಉಪ್ಪಿನಕಾಯಿ ಇಂಥದ್ದೆಲ್ಲ ತಿಂದು ಬೆಳೆದವರು. ಹಾಗೆಯೇ ಅವರು ಇವಾಗಲೂ ಕೂಡ ನಾವು ಏನಾದರೂ ಅವ್ರಿಗೆ ಅರ್ಕೆ ಒಪ್ಪಿಸಬೇಕು ಅಂತ ಹೇಳಿದರೆ ಅದು ಹಣದ ರೂಪದಲ್ಲಿ ಆಗಲಿ ಅಥವಾ ಚಿನ್ನದ ರೂಪದಲ್ಲಿ ಆಗಲಿ ಒಪ್ಪಿಸುವ ಅವಶ್ಯಕತೆ ಇಲ್ಲ. ಅಜ್ಜನಿಗೆ ಇಷ್ಟವಾದಂಥ ಎಲಡಿಕೆ ಇರ್ಬೋದು, ಚಕ್ಕುಲಿ ಇರ್ಬೋದು, ಉಪ್ಪಿನಕಾಯಿ ಇರ್ಬೋದು, ಅಥವಾ ಬಸಳೆ ಸಾರು ಇರ್ಬೋದು, ಈ ಥರದನ್ನು ಒಪ್ಪಿಸಿದ್ರೆ ನಮ್ಮ ಏನು ಕೋರಿಕೆ ಇದೆ ಅದನ್ನು ಈಡೇರಿಸುವಂಥ ದೈವ ಅಜ್ಜ ಕೊರಗಜ್ಜ. ನೀವು ಕೇಳಿರ್ಬೋದು, ಕೆಲವು ಕಡೆ ಕಳ್ಳತನ ಆಗಿದೆ, ಕಳ್ಳರು ಸಿಕ್ಕಿಲ್ಲ, ಈ ಥರದ್ದೆಲ್ಲ ಕೆಲವೊಂದು ಸಮಸ್ಯೆಗಳಾದಾಗ ನಾವು ಹೋಗಿ ಅಜ್ಜನ ಹತ್ರ ಪ್ರಶ್ನೆ ಇಟ್ಟು ಅಜ್ಜನಿಗೆ ಆರಾಧನೆ ಮಾಡಿದಲ್ಲಿ ನಾವೇನು ಕಳ್ಕೊಂಡಿರ್ತೇವೆ ಅಂಥ ವಸ್ತು ನಮಗೆ ಮರಳಿ ಸಿಕ್ಕಿರುವಂಥ ಬೇಕಾದಷ್ಟು ಉದಾಹರಣೆನೂ ಇದೆ, ನಿದರ್ಶನಗಳು ಇದೆ. ಇದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತಾ ಇರೋದು. ನಾವು ಅಜ್ಜನ ಮನಸ್ಸಲ್ಲಿ, ಪರಿಶುದ್ಧವಾದ ಮನಸ್ಸಲ್ಲಿ ಅಜ್ಜನ ನೆನೆಸ್ಕೊಂಡು ಅಜ್ಜ ಅಂತ ಕರೆದ್ರೆ ನಮ್ಮ ಬೆನ್ನಿಂದ ನಿಂತು ನಮ್ಗೆ ಇಂಬುವನ್ನು ಕೊಡುವಂತ 3 ವರ್ಷದಿಂದ ಬರ್ತಾ ಇದ್ದೇನೆ. 3 ವರ್ಷದಿಂದನಾ? ಇನ್ನು ಇಲ್ಲೇ ನಿಮ್ಮ ಊರು ಇದೇನಾ? ಇದೆ. ಹೌದಾ? 3 ವರ್ಷದಿಂದ ಬರ್ತದೆ. ಏನೋ ಸಮಸ್ಯೆಗಳಿತ್ತ ನಿಮಗೆ? ಹೇಳಿ, ಏನು ಪರಿಹಾರ ಆಗಿದೆಯಾ? ಪರಿಹಾರ ಆಗಿದೆ. ಅಂದ್ರೆ ನಾವು ಏನಾದ್ರೂ ಮನಸ್ಸಲ್ಲಿ ನೆನೆಸ್ಕೊಂಡಿದ್ವಿ ಯಾವ್ದಾದ್ರು ಕಾರ್ಯಗಳಾಗಬೇಕಂತ ಅಜ್ಜನ ಮುಂದೆ ಪ್ರಶ್ನೆ ಹಾಕಿ ಅರ್ಕೆ ಕಟ್ಟಿಕೊಂಡ್ರೆ ಆಗಿದೆ. ಇಲ್ಲಿ ತನಕ ನಾನು ನೆನೆಸಿದೆಲ್ಲ ಆಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮನಃಶಾಂತಿ ಅನ್ನೋದು ಇದೆಯಲ್ಲ, ಅದು ಸಿಗೋದಿಲ್ಲ ಇಲ್ಲಿ ಹೋದ ದಿವಸ ನಮ್ಗೆ. ಅದೊಂದು ಅಂಥದ್ದೊಂದು ನಮ್ಗೆ ಇಲ್ಲಿ ಬಂದಾಗ ಸಿಗುತ್ತೆ. ದೈವದ ಮುಂದೆ ಬಂದು ನಿಂತಾಗ ನಾವು ನಮ್ಗೆ ಏನು ಹಣಕಾಸು ಬೇಕು, ಅದು ಬೇಕು, ಇದು ಬೇಕು, ಆರೋಗ್ಯ ಬೇಕು ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ ಮನಃಶಾಂತಿಯನ್ನ ಕೊಡು ದೇವ್ರೆ ಅಂತ ಕೇಳ್ತೇವೆ, ನೆಮ್ಮದಿಯನ್ನ ಕೊಡು ದೇವ್ರೆ ಅಂತ. ಅದು ಈ ಅಜ್ಜನ ಸ್ಥಾನದಲ್ಲಿ ನಮಗೆ ಸಿಗ್ತಾ ಇದೆ. ನಮಗೆ ಅಂತಲ್ಲ, ನಮ್ಮ ಬಗ್ಗೆ ಬರುವಂತ ತುಂಬಾ ಭಕ್ತರಿಗೆ ಕೂಡ ಸಿಗ್ತಾ ಇದೆ. ಇವರು ಬ್ಯಾಂಗ್ಳೂರು ಹೊರಗಡೆಯಿಂದೆಲ್ಲ ಬರ್ತಾರೆ, ಅಂದ್ರೆ ನಂಬಿಕೆ ಇಟ್ಕೊಂಡು ಬರ್ತಾರೆ. ನಂಬಿಕೆ ಬರ್ತಾರೆ, ತುಮಕೂರು, ಹಾಸನ ಎಲ್ಲ ಕಡೆಯಿಂದ ಬರ್ತಾರೆ. ರಮೇಶ್ ಪೂಜಾರಿ ಅಂತ. ನಾನು ಮೂಲತಃ ಮಡಿಕೇರಿಯವನೇ. ಅದು ನಮ್ಮ ಕುಟುಂಬ ಎಲ್ಲ ಬಂದಿರೋದು ಬೆಂಗಳೂರಿನಿಂದ ಬಂದು ನಾನು ಇಲ್ಲಿಗೆ ಸುಮಾರು ನಮ್ಮ ತಾಯಿ ತಂದೆಯವರು ಬಂದಿರೋದು ಇಲ್ಲಿಗೆ. ನಾವು ಇಲ್ಲಿಗೆ ಬಂದು ಒಂದು 25 ವರ್ಷದಿಂದ ನಾನು ದೈವಾರಾಧನೆ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಇಲ್ಲಿ ಮಾಡ್ತಾ ಬಂದಿರ್ತೇನೆ. ಇಲ್ಲಿ ಈ ಇಂದ್ರಪ್ರಸ್ಥ ನಗರ ಹೆಬ್ಬೆಟ್ಟಿಗೇರಿ ಗ್ರಾಮದಲ್ಲಿ ಕಲ್ಪುಡ ಕಲ್ಲೂಟಿ ಮತ್ತು ಪರಮಾತ್ಮ ಭಗವಂತ ಸ್ವಾಮಿ ಕೊರಗಜ್ಜ ಮತ್ತು ಗರಿಗದೇವರ ಆರಾಧನೆಯನ್ನು ನಾನು ಮಾಡ್ತಾ ಇದ್ದೀನಿ. ನಾನು ಮಾಡಬೇಕಾದ್ರೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ನಾವು ನನ್ನ ತಂದೆ ತಾಯಿ, ನನ್ನ ಅಜ್ಜ ಅಜ್ಜಿಯಂದಿರು ಎಲ್ಲ ನಾವು ಮಾಡ್ತಿರೋ ವಿಷಯ ಏನಂದರೆ, ನಾವು ಮೂಲತಃ ಆಯುರ್ವೇದಿಕ್ ಮದ್ದು ಕೊಡ್ತಿದ್ದವರು. ನಾವು ನಮ್ಮ ಮದ್ದು ಆಯುರ್ವೇದಿಕ್ ಮದ್ದು ನಾವು ಕೊಡ್ತಾ ಇದ್ದೀವಿ. ನಾವು ಏನು ಮಾಡ್ತಾ ಇದ್ರು ಸಹ ಆ ಕಾಲದಿಂದ ಈ ಕಾಲದವರೆಗೂ ಯಾರದೇ ಹೌದಾ? ಅಲ್ಲ, ದುಡ್ಡಿನ ಕಾಸೇನ ವ್ಯವಹಾರ ಆಯ್ತಾ ಇಲ್ಲಿ? ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಇಚ್ಛಾನುಸಾರ ನೀವು ಏನ್ ಕೊಡ್ತೀರಾ ಅಷ್ಟೇ. ಅದು ನೀವು ದುಡ್ಡಿನ ರೂಪದಲ್ಲಿ ಕೊಟ್ಟರು ಸಹ ಅಲ್ಲಿ ತಗೊಳ್ಳೋದಿಲ್ಲ. ಚಕ್ಕುಲಿ, ಅಜ್ಜನ್ಗೆ ಇಷ್ಟವಾದಂತ ಚಕ್ಕುಲಿ, ಅರ್ಕೆ ತೀರಿದ ಮೇಲೆ, ಅರ್ಕೆ ತೀರಿದ ನಂತರ ನೀವು ಅಂದ್ರೆ ಇಲ್ಲಿ ಬಂದು ಸಂಕಲ್ಪ ಮಾಡ್ಕೊಂಡ್ರೆ ಏನಾದ್ರೂ ಒಂದು ಕೆಲಸ ಆಗ್ಬೇಕಂತ ಹೇಳಿ ಬಂದು ಅಜ್ಜನ್ಗೆ ಎಲಡಿಕೆ, ಕಿನ್ಸ್, ಚಕ್ಕುಲಿ, ಉಪ್ಪಿನಕಾಯಿ, ಎಲಡಿಕೆ, ಇದು ಅಜ್ಜನ ಪ್ರಿಯವಾದ ವಸ್ತುಗಳು. ನಿಮ್ ಕೆಲಸ ಆದ್ರೆ ಅತ್ತಮ್ಮನ್ ಕೊಟ್ಬಿಡಿ, ಅವರು ಖುಷಿ ಆಗ್ತಾರೆ ಅಲ್ಲ? ಅವ್ರನ್ನ ನಂಬ್ಕೊಂಡು ಬರೋದಂದ್ರೆ ನಿಮ್ ಕೆಲಸಗಳು ಆಗ್ತವೆ ಅಂತ ಲೆಕ್ಕ. ನಾವು ಇಲ್ಲಿ ಬಂದೇ ಸಂಕಲ್ಪ ಮಾಡ್ಕೋಬೇಕಂತ ಏನಿಲ್ಲ. ನಾವು ಇರುವ ಜಾಗದಲ್ಲೇ ನೆನೆಸ್ಕೊಂಡು ಅವ್ರಿಗೆ ಏನು ನಾವೀಗ ಇಲ್ಲಿ ತಗೊಂಡ್ ಬಂದ್ ಕೊಡ್ತೇವೆ ಅದನ್ನ ಅಲ್ಲೇ ನಾವು ಇರುವ ಜಾಗದಲ್ಲೇ ನೆನೆಸ್ಕೊಂಡು ಕೊಟ್ರೆ ಪ್ರತಿಫಲ ಅಲ್ಲೇ ಕಾಣಿಸುತ್ತೆ. ಹೌದಾ? ಅಲ್ಲ, ಇಷ್ಟು ವಾರಗಳು ಬರ್ಬೇಕು ಏನಾದ್ರು ಇದು ಪದ್ಧತಿ ಐತಾ? ಹಂಗೇನು ಇಲ್ಲ. ಅಂದ್ರೆ ನಿಮ್ಗೆ ಒಳ್ಳೇದಾದ್ರೆ ನೀವೇ ತಾನಾಗೆ ಬರ್ತೀರಾ ಅಂತ ಪ್ರತಾ ಇಲ್ಲಿ ಅಲ್ಲ? ಈಗ ಕೊರಗಜ್ಜ ಅಂತ ಹೇಳಿದ್ರೆ ನಾವು ಯಾವ್ದಾದ್ರು ಒಂದು ಅಮೂಲ್ಯವಾದ ವಸ್ತುನ ಕಳ್ಕೊಂಡ್ರೆ
ಅಥವಾ ನಮ್ಮ ಮನೇಲಿ ಏನಾದ್ರು ಕಳ್ತನ ಆಗಿದ್ರೆ, ಯಾವ್ದಾದ್ರು ಒಂದು ವಸ್ತು ಕಳ್ದೋಗಿದ್ರೆ, ಕಳ್ತನ ಆಗಿದ್ರೆ ಅಂತ ವಸ್ತುಗಳು ನಮ್ಗೆ ಸಿಕ್ಕಿದ್ದಾಗ ಜನಗಳು ಕೊರಗಜ್ಜನ ಮೊರೆ ಹೋಗ್ತಾರೆ. ಕೊರಗಜ್ಜನ ಹತ್ರ ಹೋಗಿ ಸಂಕಲ್ಪ ಮಾಡ್ಕೊಂಡು ಅದು ಸಿಗುವಾಗೆ ಮಾಡಪ್ಪ ಅಂತ ಹೇಳಿ ಕೇಳ್ಕೊಂಡು, ಆ ತರದ್ದು ನಿದರ್ಶನಗಳು ಬೇಕಾದಷ್ಟಿದೆ. ಅದು ಆಗಿದೆ ಕೂಡ, ಸಿಕ್ಕಿದೆ ಕೂಡ. ಕಳ್ತನ ಆಗಿರ್ಬೋದು ಅಥವಾ ನಮ್ಮ ಕೈಯಿಂದನೇ ಕಳ್ದೋಗಿರುವಂತಹ ವಸ್ತುಗಳಾಗಿರ್ಬೋದು ಅಂತದ್ದು ಸಿಕ್ಕಿದೆ. ನಾವು ಸುಮ್ಮನೆ ಅಜ್ಜನ ಹತ್ರ ಒಂದು ಅರಿಕೆ ಮಾಡ್ಕೊಳ್ತೇನೆ ಅಂತ ಹೇಳಿ ನೆನ್ಸ್ಕೊಂಡಾಗ ಕೂಡ ಏನೋ ಒಂದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನನ್ನ ಕೊಲೀಗ್ಸಿಗೆ ಆಗಿದ್ದು, ಹೀಗೆ ಅವ್ರದ್ದು ಏನೋ ಪರ್ಸ್ ಒಬ್ರದ್ದು ಮಿಸ್ ಆಗಿತ್ತು, ಇಬ್ರದ್ದು ಸಹ ಪರ್ಸ್ ಮಿಸ್ ಆಗಿತ್ತು. ಅವರು ಜಸ್ಟ್ ನನ್ನ ಹತ್ರ ಬಂದು ಹೇಳ್ಕೊಂಡಾಗ ನಾನು ಹೇಳಿದೆ, ಕೊರಗಜ್ಜನ ಒಂದು ಸುಮ್ಮನೆ ಅರ್ಕೆ ಕಟ್ಕೊಳ್ಳಿ, ನೀವು ನೆನ್ಸ್ಕೊಳ್ಳಿ, ನಿಮ್ಗೆ ನೋಡಿ ಏನಾಗುತ್ತೆ ಅಂತ ಹೇಳಿ. ಅವ್ರು ಜಸ್ಟ್ ಮನಸ್ಸಲ್ಲಿ ಅನ್ಕೊಂಡಿದ್ರು, ಸರಿ ನಾನು ಇವತ್ತು ಹೋಗಿ ಎಲ್ಲ ಮಾಡ್ತೇನೆ ಅಜ್ಜಿ, ಒಪ್ಪಿಸ್ಬೇಕಾದ ಒಪ್ಪಿಸ್ತೇನೆ, ಆಮೇಲೆ ಸಿಗತ್ತಲ್ಲ ಅಂತ ಕೇಳಿದ್ರು. ನೀವು ಮಾಡಿ ನೋಡಿ ಅಂತ. ಅವ್ರು ಸಂಜೆ ಹೋಗಿ ಅದೇನು ಒಪ್ಪಿಸ್ಲಿಕ್ಕಿದೆ ಅದು ಒಪ್ಪಿಸ್ಲಿಕ್ಕಿಂತ ಮುಂಚೆನೆ ಅವ್ರಿಗೆ ಕಳೆದೋಗಿರೋ ವಸ್ತುಗಳು ಅವ್ರಿಗೆ ಸಿಕ್ಕಿದೆ. ಅಂದ್ರೆ ಅಷ್ಟು ನಿಜಾಯಿತಿ ಇಲ್ಲಿ ಇದೆ ಅಲ್ಲ. ನಂಬಿಕೆ ಬೇಕು, ನಂಬಿಕೆ ಇದ್ರೆ ಅಜ್ಜ ಜೊತೆಗೆ ಇರ್ತಾರೆ. ಬರೋರ್ಗೆ ಏನ್ ಮೆಸೇಜ್ ಕೊಡ್ತೀರಾ? ಬಂದು ಇಲ್ಲಿ ಒಳ್ಳೆ ಉದ್ದೇಶ ಇಟ್ಕೊಂಡು ಬನ್ನಿ, ದಯವಿಟ್ಟು. ಇನ್ನೊಬ್ರಿಗೆ ತೊಂದರೆ ಮಾಡ್ಬೇಕು, ಕೆಲವು ಮನುಷ್ಯರ ಮನಸ್ಸಲ್ಲಿ ಇರುತ್ತೆ ಇನ್ನೊಬ್ರಿಗೆ ತೊಂದರೆ ಮಾಡ್ಬೇಕು, ಕೇಡ್ ಮಾಡ್ಬೇಕು, ಆ ತರದ್ ಯಾವುದೇ ಮನಸ್ಥಿತಿಯಲ್ಲಿ ಇಲ್ಲಿಗೆ ಬರಬೇಡಿ. ಯಾಕಂದ್ರೆ ಈ ದೈವ ಖಂಡಿತ ಕೈ ಹಿಡಿಯಲ್ಲ. ನಾವು ನಮ್ಮದೇನಿದೆ, ನನ್ನದೇನಿದೆ, ನನ್ಗೆ ಏನಾಗ್ಬೇಕು ಅಷ್ಟೇ ನಾನು ನೆನೆಸ್ಕೊಂಡು ಇಲ್ಲಿ ಬರ್ಬೇಕು, ಖಂಡಿತ ಅಜ್ಜ ಕೈ ಹಿಡಿತಾರೆ. ಈ ಅರಿಕುಲ ಲಕ್ಷ್ಮಿ ದೈವ ಕೊಟ್ಟು ಈ ಲಕ್ಷ್ಮಿ ಕೈಗೆ ಪಟ್ಟವರು 10 ಲಕ್ಷ್ಮಿ ದೈವ ಮಡಿಕೇರಿಯಿಂದನಾ ಸರ್? ದೇವಾಲಯ ಇಲ್ಲಿದೆ ಅಂತ ಹೆಂಗ್ ಗೊತ್ತಾಗಿದೆ ಸರ್? ಒಂದು ಸಲ ಕೋಲ ಉಂಟು ಅಂತ ಹೇಳಿದ್ರಿ. ಅದು ಇಲ್ಲಿ ಅಲ್ಲ, ಆ ಕಡೆ. ಓಕೆ. ನಾನು ಮತ್ತೆ ನನ್ನ ಮಗಳು ಬೈಕಲ್ಲೇ ಬಂದಿದ್ದೆ. ನಾವು ಬಂದು ಅಲ್ಲಿ ಹೋಗಿದ್ದೆ. ಓಕೆ. ನಮಗೆ ಇಲ್ಲಿ ಉಂಟು ಅಂತ ಗೊತ್ತಿತ್ತಿಲ್ಲ. ಇವರು ನಮಗೆ ರಮೇಶ್ ಅವರು ಇಲ್ಲಿ ಅರ್ಚಕರು ಬಾರಿ ಕ್ಲೋಸ್. ಅಲ್ಲಿಂದ ಅವರು ಬಂದಿದ್ರು, ಕರೆದ್ರು. ಬಂದು ದೇವ್ರದ್ದು ಗುಡಿ ಎಲ್ಲ ಕ್ಲೋಸ್ ಆಗಿತ್ತು, ಆದ್ರೂ ಓಪನ್ ಮಾಡಿ ತೋರಿಸಿದ್ರು. ಅದಾದ್ಮೇಲೆ ನಾವು ಮತ್ತೆ ವಾರ ಬರೋದು. ಹೌದಾ ಸರ್? ನಿಮ್ಗೇನ್ ಸಮಸ್ಯೆ ಇತ್ತು ಸರ್? ನಮ್ಗೇನಿಲ್ಲ ಸರ್, ಈಗ ನಮ್ಮ ಒಂದು ಬ್ರಾಸ್ಲೆಟ್ ಒಂದು ಬಿದ್ದೋಯ್ತು ಮ್ಯಾಂಗ್ಳೂರ್. ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ನಾವು ಕಾಣಿಕೆ ಇದು ಮಾಡ್ಕೊಂಡು ಬೆಳಿಗ್ಗೆ ಕಾಣಿಕೆ ಹಾಕೊಂಡು ಸಂಜೆ 5:30ಗೆ ಮಂಗಳೂರಲ್ಲಿ ನಮ್ಮ ಮನೇಲಿ ಸಿಗ್ತೀವಿ. ಹೌದಾ? ಅಷ್ಟೊಂದು ಪವರ್ಫುಲ್ ಇಲ್ಲಿ. ಮತ್ತೆ ನಾವು ಈಗೀಗ ಇಲ್ಲಿ ಕೋಲ ಮಾಡ್ಸಿದ್ವಿ ಪರ್ಸನಲ್ ಆಗಿ. 2 ಕೋಲ ನಾವು ಮಾಡ್ಸಿದ್ವಿ. ಹೌದಾ? ಇನ್ನೇನಾದ್ರೂ ಯಾವಾಗ್ಲಾದ್ರೂ ಕೋಲ ಮಾಡಿಸ್ತೀರಾ? ಮುಂದೆ ಮಾಡಿಸ್ತೀವಿ. ಮುಂದೆ ಮಾಡಿದ್ರೆ ಮಾಡೇ ಮಾಡಿ. ಅಂದ್ರೆ ಅಷ್ಟೊಂದು ನಂಬಿಕೆ ಅವ್ರ ಮೇಲೆ. ಬೆಳಿಗ್ಗೆ ಎದ್ದು ನಾವು ಬೇಡ್ಕೊಳ್ಳೋದೇ ಫಸ್ಟ್ ಅಜ್ಜ ಅಂತ. ಹೌದಾ? ಅಂದ್ರೆ ನಮ್ಮ ಬರೋ ಜನಗಳಿಗೆ ಏನ್ ಮೆಸೇಜ್ ಕೊಡ್ತೀರಾ ನೀವು? ಬರ್ಬೋದಾ ಇಲ್ಲಿ? ನಿಜಾಯಿತಿ ಆಯ್ತಾ? ಶಕ್ತಿ, ದೇವ್ರ ಶಕ್ತಿ ಇದ್ದೇ ಇದೆ. 100% ಬಂದೇ ಬಂದು ದೇವ್ರು ಬೇಡಿದ್ನ ಯಾವತ್ತೂ ಇಲ್ಲ ಅಂತ ಹೇಳಿ. ಏನೇ ಕಷ್ಟ ಇರ್ಲಿ, ನೀವು ಬಂದು ಬೇಡ್ಕೊಂಡ್ರೆ ಅದು ಅವ್ರ ಕಷ್ಟ ಪರಿಹಾರ ಹಾಗೆ ಆಗುತ್ತೆ. 100% ಹಾಗೆ ಆಗುತ್ತೆ. ನಾವೇ ಸಾಕ್ಷಿ. ಹೌದಾ? ಥ್ಯಾಂಕ್ ಯು ಸರ್. ತುಳುನಾಡಿನಲ್ಲಿ ಅಂದರೆ ಕರಾವಳಿ ಭಾಗದಲ್ಲಿ ದೇವರ ಒಂದು ಚಾವಡಿ ಆಗಲೇ ಹೇಳ್ದಂಗೆ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ದೈವಕ್ಕೆ ಯಾವುದೇ ರೀತಿಯ ಒಂದು ವಿಜೃಂಭಣೆ ಆಡಂಬರದ ಒಂದು ಇದು ಅಷ್ಟು ಅಲ್ಲ. ದೈವ ಏನು ಹೇಳ್ತದೆ ಅಂತ ಹೇಳಿದ್ರೆ, ನಮ್ಮ ತುಳುವಿನ ಒಂದು ಭಾಷೆಯಲ್ಲಿ ಹೇಳ್ತೀವಿ, ಕಾಡ ನೀರು ತೋಡ ತುರುಕ ಅಂತ ಹೇಳಿದ್ರೆ, ಒಂದು ಹರಿಯುವಂಥ ನೀರಿನ ತಂದು ದೈವಕ್ಕೆ ಅರ್ಪಣೆ ಮಾಡುವಂಥದ್ದು. ಕಾಡ ಹೂವನ್ನು ತಂದುಬಿಟ್ಟು ಒಂದು ದೇವಕ್ಕೆ ಅರ್ಪಣೆ ಮಾಡಿದರೂ ಕೂಡ ದೈವ ಅದನ್ನು ಪ್ರೀತಿಪೂರ್ವಕವಾಗಿ ಒಪ್ಕೊಳ್ತದೆ. ಅದೇ ರೀತಿ ಒಂದು ಸರಳ ವಿಧಾನವಾಗಿ ಇರತಕ್ಕಂಥ ಒಂದು ಕ್ಷೇತ್ರ ಅಥವಾ ಒಂದು ದೈವದ ಒಂದು ಇದಿದೆ ಅಂತ ಹೇಳಿದ್ರೆ ಅದು ದೈವದ ಒಂದು ಆರಾಧನೆ ಪದ್ಧತಿ. ಅದರಿಂದ ದೈವದ ಬಗ್ಗೆ ಯಾರಿಗೂ ಕೂಡ ಒಂದು ಕೀಳರಿಮೆ ಮಾಡುವಂಥದ್ದು ಆಗಬಾರ್ದು. ಈ ಹಿಂದೆ ಎಷ್ಟೋ ಜನ ಕೀಳರಿಮೆ ಮಾಡಿಬಿಟ್ಟಿದ್ದಾರೆ, ಅದರ ಅಪಹಾಸ್ಯ ಮಾಡಿದ ಅಂಥವರಿಗೆಲ್ಲ ದೈವ ಒಂದು ಶಾಪ ತಟ್ಟುವಂಥ ಕೆಲಸ ಮಾಡಿದೆ. ಅದರಿಂದ ಆ ವಿಚಾರವನ್ನು ಕೂಡ ನಾವು ತಮ್ಮೆಲ್ಲ ಭಕ್ತಾದಿಗಳು ಕೂಡ ಯೋಚನೆ ಮಾಡಬೇಕಂಥದ್ದು ವಿಚಾರ. ಜೊತೆಗೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಮ್ಮ ದೈವಾರಾಧಕನ ನರ್ತಕರ ಸಂಘ 1 ವರ್ಷದ ಹಿಂದೆ ನಾವು ಸಂಘವನ್ನು ಮಾಡ್ಕೊಂಡಿದ್ದೀವಿ. ಮೂಲಕ ನಮ್ಮ ಕೊಡಗು ಜಿಲ್ಲೆಯಾದ್ಯಂತ ದೈವಸ್ಥಾನದ ಅಭಿವೃದ್ಧಿ ಆಗಬೇಕಂತ ಒಂದು ನಿಟ್ಟಿನಲ್ಲಿ ಒಂದು ಮಾಡ್ತಾಯಿದ್ದೀವಿ. ಜೊತೆಗೆ ತಾರೀಕು 16ರಂದು ನಾವು ಕೂಡ ಒಂದು ಎಲ್ಲ ದೈವಾರಾಧಕರು ಮತ್ತು ದೈವ ನರ್ತಕರ ಒಂದು ಕುಟುಂಬ ಸಮ್ಮಿಲನ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ. ಯಾಕೆಂದರೆ ಒಂದು ದೈವದ ಚಾವಡಿ ಅಂದರೆ ಅಲ್ಲಿ ಎಲ್ಲರೂ ಆ ಕುಟುಂಬದವರು ಎಲ್ಲ ಅವರ ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಒಂದು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿಕೊಂಡು ಆ ದೈವದ ಕೆಲಸಕ್ಕೆ ಎಲ್ಲರೂ ಒತ್ತು ಕೊಡುವಂಥ ಕೆಲಸ ಆಯ್ತದೆ. ಅದಕ್ಕೆ ಎಲ್ಲರನ್ನು ಸೇರಿ ಒಂದು ಕುಟುಂಬ ಸಮ್ಮಿಲನ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ.
ಜೊತೆಗೆ ದೈವದ ವಿಚಾರದಲ್ಲಿ ನಾವೆಲ್ಲರೂ ಕೂಡ ತಲೆ ತಗ್ಗಿ ಮಾತಾಡಿದ್ರೆ, ತಲೆ ತಗ್ಗಿ ದೈವವನ್ನು ಪ್ರಾರ್ಥಿಸಿದ್ರೆ ಎಲ್ಲರಿಗೂ ಕೂಡ ಒಳಿತಾಗ್ತದೆ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ದೈವನು ಲೆಪ್ಪಡು ಮೂಡಾಯಿ ಪಡ್ಡ ತಲವಾಟಲಾಕಟ್ಟು ಕುಲ್ಲವಡು ದೈವ ಕೊರಡು ಫೇರಾಮುಡು ತದ ಕೊರಪಾಜನ ಫೇರಾಮುಡು ಪಿಸೋಡು ಅಂತ ಸಾರ್ಲ ಬಡದಾಜೆ ಸತಮತಲು ಸಾತು ಕೊಡುವೆ ಅಮೃತಾಪನ ದೈವ ಮಾಯಿಟ್ಟು ಗಜವರದ ಕೈಕೊಂಡು ಹಿರಿಯಾಗನ ಕಾಲೋಟು ಸೇರು ವಾಪರಕರ ಪಟ್ಟದ ಕೊಡ್ತೇನೋ ಒರಿಯಾಗನ ಕರೆಕ್ಟ್ ಪೇರು ಕೊಟ್ಟೆ ಕಾತವನ್ನು ಬೆನ್ನು ಇತ್ತಾದ ಕೊಡ್ತಾರೆ ಪೇರು ಕೊಡು ಪಡೆದ ಕೊರಪಾಂಜನ ಪೇರು ಪಿಸೋಡು ಅಂತ ಸತಮತಲು ಸಾತು ಕೊಡುವೆ ಅಮೃತಾಪನ ದೈವನ ಮಾಯಿಟ್ಟು ಗಾಜಾರ ಕೈಕೊಂಡು పేరు ఈ కుటుంబ సంస్థలకి పేరు పట్టుకున్నందుకే సార్ల పడిన మామల సత్యానికి చేరుకోవాలని వెళ్ళి